ನೀನು ಕುದಿಸ್ಕೊಂಡ್ ತಿಂದು ಬಿಡಾರ ಅಂದ್ಬಿಡಾರ ನಾವು. ಮಟನ್ ಇರ್ಲಿಕ್ಕಂದ್ರೆ ಏನೋ ತ್ವಾಳ ಇದ್ದಂಗ ನಾವು ಬೆಕ್ಕ ತಿನ್ನುದು, ಉಡಾ ತಿನ್ನುದು, ಹೌದು, ಏದು ತಿನ್ನುದು ಅಂತವೆಲ್ಲ ತಿನ್ಬಾರ್ದು. ತಗೊಂಬ ಬಡಿಗ್ತನ ಏನೈತಿ ಅದನ್ನ ಮುಕ್ಕಳಾಗಿನ ಹುಳನ ತಗೋತೀನಿ ನಾವು. ಆಯ್ತಳಪ್ಪ ತಂದು ಕೊಡ್ತೀನ ತಂದಾನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಬಾಬುಕ ಏನೋ ಮಾಡತ್ತಾನ ನೋಡ್ರಿ ಇಲ್ಲಿ. ವಾರನೇ ಸಜ್ಜಾಗತ್ತಪ್ಪ, ವಾರನೇ ಸಚ್ಚತ್ತಿಕ್ಕ ಹಿಂಗೆ ಹಚ್ಚಿದ್ರೆ ಏನಾಗತ್ತಕ್ಕ? ಕೈಯಾಗ ಸಿಬಿರು ಸೇರಂಗಿಲ್ಲಪ್ಪ, ಬಿದಿರಿನ ಕಾವು ಇದೆ. ನಾವು ಸುಮ್ಮ ಮನ್ಯಾಗ ಕುರುಪಿಲೆ ಕೆತ್ತಿ ಕೇಸಿಂದ ಹಾಸೋದ. ಮತ್ತೆ ಇದನ್ನ ಕಾವು ಹೋದ ಕೇಸಿಂದ ಬಡಿಗಾರ ಕಾಯಿ ಕೊಟ್ರೆ ಅವಾಗ 40 ರೂಪಾಯಿ ಇದ್ದು, 50 ರೂಪಾಯಿ ಇದ್ದು, ಈಗ 70 ರೂಪಾಯಿ ಆತು. ಇದು 3 ಗೇನು ಇಲ್ಲ, 70 ರೂಪಾಯಿ ಅವ್ರಿಗೆ ಕೊಡ್ಬೇಕು. ಈ 70 ರೂಪಾಯಿ ನಮ್ಗೆ ಉಳ್ತಾವಲ್ಲ, ಚಂತ ನಾವ್ ಏನ್ ರಿಕಾಮಿನಿ ಇರ್ತೀವಿ, ಕುರಿ ಮರಿ ಮೇಯಿಸ್ತೀವ, ಒಟ್ಟು ಎಮ್ಮಿ ಮೇಯಿಸ್ತೀವಿ. ಇದನ್ನ ಕ್ವಾಲಿ ಕೆತ್ಕೋತ ಮಾಡ್ಕೋತ ಹಿಂಗ್ ಮಾಡ್ಕೋತ ಇದ್ರ ನಮ್ಮಲ್ಲೇ ಉಳಿತೈತಿಲ್ಲ ಇದು. ಮತ್ತ ಅವ್ರಿಗೆ 70 ರೂಪಾಯಿ ಕೊಡ್ಬೇಕಲ್ಲ. ಹೌದು, ನಮ್ ಗಾಡಿದ ವಾರ್ನೆಸ್ ಹೋಯ್ತೆ, ಗಾಡಿದ ಬ್ರೇಸ್ ಹೋಯ್ತೆ ದೀಪಾವಳಿಗಿಂದ. ಹೌದು, ಮತ್ತ ಇದನ್ನ ಮಾಡ್ಕೊಂಡ್ ಕೈಸಿಂದ ಇದನ್ನ ಮಾಡಿದ್ರ ನಮ್ಮಲ್ಲೇ ಉಳಿತೈತಿ. ಅವ್ರದಕ್ ಹೋಗಿ ಗಾಡಿ ಎಣ್ಣೆ ಸುಟ್ಕೊಂಡು ಅವ್ರದಕ್ ಹೋಗಿ ಹಾಸ್ರಿ ಅನ್ನೋದ, ಹಾಸ್ತೀವಿ ಗಪ್ಪ ಮರ ನಮ್ ದಗದೈತಿ ಅನ್ನೋದ. ಅವ್ರು ದಗದೈತನ ಇವತ್ತು ನಾವ್ ತಿರ್ಗಾಡಿ ನಾವು ಇಟ್ಟು ಕೈಸಿಂದ ಅಲ್ಲೇ ಬರುದು, ಇಟ್ಟು ಬಂದ್ ನಾಳೆ ಮುಂಜಾನೆ ಹೋಗುದು, ಮತ್ತು ಎಣ್ಣೆ ಗಾಡಿ ಸುಡಬೇಕು. ಹೌದು, ಹಿಂಗ್ ಮಾಡ್ತಾರು. ಅದಕ್ಕ ಇದನ್ನ ನಮ್ಮ ಕೈಗಾರಿಕೆಪ್ಪ ಇದು. ಹುಡುಗಲ್ಲ ಕುರ್ಪಿ ನಮ್ ತೆಗಿರ್ತಾವ, ಅವ್ರಿಗೆ ಎತ್ತಕ ಬಾಚ್ ಇರ್ತಾವು, ಬಾಚಿ ಹಿಂಗ್ ಕೆತ್ತು ಹಿಂಗ್ ಮಾಡು ಹಿಂಗಿರ್ತಾವು. ಅವ್ ಹಂಗ ಮಾಡು ಹಿಂಗ್ ಮಾಡು ಅಪ್ಪ ಹೇಳಿನಿ. ಅವ್ ಬಾಚಿನೂ ತರ್ನು, ಇದನ್ನು ತರ್ನು, ಉಳಿನೂ ತರ್ನು, ಸುಮ್ಮಿರ್ನಿ ನೀ ಮಾಡ್ತೀಯ ಅಂದಾನ. ತಗೊಂಬ ಬಡಿಗ್ತನ ಏನೈತಿ ಅದನ್ನ ಮುಕ್ಕಳಾಗಿನ ಹುಳನ ತಗೋತೀನಿ ತಂದಿದ್ದೆ. ಆಯ್ತಳಪ್ಪ ತಂದು ಕೊಡ್ತೀನ ತಂದಾನ. ಎಮ್ಮಿ ಬಳಸುವಂತ್ರ ನಾನು ತೆಗದಾವು. ದಿನ ಮುಂಜಾನೆ ಹೋಗತ್ತೀನಿ. ಹೌದು, ಹೋಗಿ ಕೈಸಿಂದ 600 700 ಮಾಡ್ಕೊಂಡ್ ಕೈಸಿಂದ ಅನ್ನ ಬರುದ್ರಾಗನ ಮತ್ ನಾ ಮರಿ ಇತ್ತಕ್ಕೆ ಹಾಜರ್ ಇರತ್ತೀನಿ. ಮತ್ತೆ ಹಿಂಗ್ ಮಾಡ್ತೀನಿ ಅಂದ್ರ ನಿನಗೆ ಬಾಚಿನ ತಂದ ಕೊಡ್ತೀನಿ. ನೀನು ಊರಾಗ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಒಟ್ಟು ಬಾಡಿಗಾರ ಸಾಮಾನು ಏನ್ ಬರ್ತಾವ ಇಲ್ಲೇ ಮಾಡ್ಕೊತ ಕುಂದ್ರ ಅಂದಾನ. ಇದನ್ನ ಮಣ್ಣಲ್ಲಿ ಸಜಿನ. ನಮ್ಮ ಕಾಕಾಗ ದಾಬಾನಂದು ಒಂದು ಪಾರ್ಸಲ್ ಮೀನಾ ತೊಗೊಂಬ ಅನ್ನತಾನ್ರಿ. ಅದ್ರ ಸಂಬಂಧ ಮೀನಾ ತರಕ್ಕೆ ಹೋಗ್ಬೇಕು. ಹಂಗೆ ಒಂದು ಕ್ವಾರ್ಟರ್ ತೊಗೊಂಬ ಅನ್ನತಾನ್ರಿ. ಈಗ ಒಂದು ಪೆಗ್ ಕುಡ್ದಾನ್ರಿ, ಈಗ ಮತ್ತೊಂದು ಪೆಗ್ ಬೇಡ್ಲತ್ತಾನ ನೋಡ್ರಿ. ಈಗ ಒಂದು ಕ್ವಾರ್ಟರ್ ಆಗೈತಿ ಇಲ್ಕ ನಿನಗೆ? ಒಂದು ಚೈಸ್ ಪೂರ ಆಗೈತಿಪ್ಪ ಅಂತ. ಚೈಸ ಒಂದು ಪೂರ ಆಗೈತಿಪ್ಪ. ಏನ ಅಪ್ಪಾಗ ಪಬ್ಲಿಕ್ ಆದ್ರೂ ನನ್ನ ಬುಕ್ದಾಗ ಹಚ್ಕೊಂಡ್ಬಿಡಪ್ಪ 60 ರೂಪಾಯಿ. ಏನ ಮೀನಂಗ್ ತಿನ್ನಂಗಾಗಿತ್ತು, ಮೀನಾ ತಂದಿವು. ಮತ್ತ 2-3 ದಿನ ಏಕ್ ಸಾರ್ಕ ಮಟನ್ ತಿಂದಿರಿ, ನಿಮಗೇನು ಇದೂನು ಇಲ್ಲ ಏನಂತಂದ್ರ ನೀನು ಕುದಿಸ್ಕೊಂಡ್ ತಿಂದು ಬಿಡಾರ ಅಂದ್ಬಿಡಾರ ನಾವು. ಕುದಿಸ್ಕೊಂಡ್ ತಿಂತೀರಿ ನೀವು. ಮತ್ತ ಹಸು ಆದ್ರೆ ಮತ್ತೇನ್ ಮಾಡುದು, ಮಟನ್ ಇರ್ಲಿಕ್ಕಂದ್ರೆ ಏನೋ ತ್ವಾಳ ಇದ್ದಂಗ ನಾವು ಬೆಕ್ಕ ತಿನ್ನುದು, ಉಡಾ ತಿನ್ನುದು, ಏದು ತಿನ್ನುದು ಅಂತವೆಲ್ಲ ತಿನ್ಬಾರ್ದು. ಕಕ್ಕ ಅಂತ ತಿಂದ್ರನ ಮನುಷ್ಯಾಗ ಅದ ಏನೋ ಆತಾರಲ್ಲ, ಅದ ಏನದ ಇದೇನ ಶುಗರ್ ಬರಂಗಿಲ್ಲ, ಮತ್ತ BP ಔಂಟ್ರ್ ಆಗಂಗಿಲ್ಲ. ಮರ ಅಂತ ತಿಂದ್ರೆ ಎಲ್ಲ ರೋಗ ಬರ್ತಾವ ಅಂತಾವ, ತಿನ್ಬಾರ್ದು. ಬೆಕ್ಕ ಅದು ಇದು ಬೆಕ್ಕ ತಿಂದ್ರನ ಚಿಕನ್ ಮಟನ್ ತಿಂದ್ರೆ ನಡೀತೈತಿ. ಚಿಕನ್ ಮಟನ್ ತಿಂದ್ರೆ ರೋಗ ಹೆಚ್ಚಿಗೆ ಬರ್ತೈತಿ. ನೋಡ್ರಿ ನೀವು ನೋಡ್ರಿ ನೀವು ಗೈಸ, ಚಿಕನ್ ಮಟನ್ ತಿಂದ್ರೆ ರೋಗ ಬರ್ತೈತ್ರಿ. ರೋಗ ಬರುದಿಲ್ರಿ, ಅದಕ್ಕೆ ಬಾಡಿ ಫಿಟ್ನೆಸ್. ಏನ್ ಫಿಟ್ನೆಸ್ ಗಳ 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 ನೀರು ಕುಡ್ತೈತ್ರಿ. ಅದಕ್ಕೆ ಗಳ ಗಳ ನೀರು ಕುಡಿದ ಕೈಸಿಂದ ಹಾ 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 ಹಿಂಗೆ ಮಾಡ್ತೀರಿ ನೀವು. ಯಾರು ಹೇಳ್ಯಾರ ನಿಮಗೆ ಮಟನ್ ತಿನ್ನೋದು? ನಿಮಗೆ ಇದನ್ನು ಇಲ್ಲ. ಒಟ್ಟ ಬೆಕ್ಕ ಉಡಾ ಏದ ಇಂಥ ತಿನ್ಬೇಕು ನೋಡ್ರಿ. ಇಲ್ರಿ, ಇದು ಸುಳ್ಳು ಅಲ್ರಿ. ನೀವು ನೆಗಲಾಕ್ ಹೋಗ್ಬೇಡ್ರಿ. ನೀವು ನೆಕ್ರ ನೀವು ಜನ್ಮ ಕಳ್ಕೊತೀರಿ ನೋಡಿ. ಮತ್ತೆ ಇಂಥದ ತಿನ್ಬೇಕ್ರಿ. ಅದನ್ನು ತಿಂದ ಕೈಯಿಂದ ನಾವು ಅಡವ್ಯಾಗ ನಾವು ಮೇವಿಗತ್ತು ಹೋಗಿರ್ಲೆ, ಮೇವಿಗತ್ತು ಹಾದ್ರ ಮಾಡಿದ್ರೆ ಎಲ್ರಿ ಸಿಕ್ಕರ ಮಾಡಿದ್ರೆ ಅದನ್ನು ತಂದು ಕೈಸಿಂದ ಹಿಂಗೆ ಮಾಡ್ತೀವ್ರಿ ನಾವು.
ಏನು ನೀವು ಊಟ ಮಾಡಿ ಹೋಗಿ ಒಂದು ಪ್ಲೇಟ್ ಮೀನಾ ಕಟ್ಟಿಸ್ಕೊಂಬರ್ತೇನು ತೊಗೊಂಬರ್ರಿ. ಮತ್ತು ಪಬ್ಲಿಕ್ ಆದ್ರೂ ಬುಕ್ದಾಗ ಇರ್ತೈತೆ ತಡ್ರಿ ಅದು. ಮತ್ತು ಆಯ್ತು ಮೀನಾ ಅಷ್ಟು ತಂದುಬಿಡ್ತಂಕ ಚೈಸನ್ ತೊಗೊಂಬರ್ರಿ ಸಚಿನ್ ಅವ್ರ. ಚೈಸ್ ಅಂದ್ರೆ ಈಗ ಲೋಡ್ ಆಗೈತಕ್ಕ ನಿನಗೆ ಇಲ್ರಿ ಅದೊಂದು ತೊಗೊಂಡು ಪೂರ್ತಿ ಲೋಡ್ ಆಗಿ ಸ್ವಿಚ್ ಆಫ್ ಆಗಿಬಿಡ್ತಿ, ಊಟ ಮಾಡೋಕ್ಕಾಗಲ್ಲ ನಿನಗೆ ಅದ್ರ ಸಂಬಂಧ. ಲೋಡ್ ಆದ್ರೆ ರೀ ಲೋಡ್ ಆದ್ರೆ ಇದು ಕೈಯಾಗಿನ ಕೊಲ್ಲಿ ಆಡೋದನ್ನು ನಾವ್ಯಾಕೆ ಹಿಂಗೆ ಮಾಡ್ತಿದ್ದೀವಿ ರೀ? ನಾವೆಲ್ಲ ಏನೂ ಮಾಡಂಗಿಲ್ಲ ರೀ. ನೀವು ತೊಗೊಂಬರೋ ಹೋರಿ ನೀವು ನೋಡ್ರಿಲ್ಲ ಇಲ್ಲಿ ಕೊಲ್ಲಿಕಾವ್ ಹೆಂಗೆ ತೆಳಗೆ ಬೀಳ್ತೈತಿ, ಹೆಂಗೆ ಮ್ಯಾಗ ಬೀಳ್ತೈತಿ, ತೆಳಗೆ ವಾರನೇ ಸತ್ತಿಲ್ಲ. ಹಿಂಗೆ ನಾವೆಲ್ಲ ಹಚ್ತೀವಿ ರೀ. 6ರಿಂದ ಮತ್ತು ರಾತ್ರಿ 12ದಾಗ ಹಚ್ತೀವಿ ರೀ. ಹೋರಿ ನಮ್ಮ ಬಾಬುಕನ್ ಸಂಬಂಧ ದಾಬಾದಂದು ಮೀನಿನ ಫ್ರೈ ಊಟ ತರಕ್ಕೆ ಹೊಂಟೀನಿ. ಈಗ ಟೈಮ 10 ಗಂಟೆ ಆಗೈತಿ. ಅದ್ರ ಸಂಬಂಧ ನಮ್ಮ ಕಾಕಾಗ ತಿನ್ಬೇಕಂತ ಅನ್ಸೋದಿದ್ದಕ್ಕೆ ಅದ್ರ ಸಂಬಂಧ ಒಂದು ಪ್ಲೇಟ್ ಪಾರ್ಸಲ್ ತಂದು ಕೇಸಿಂದ ಅವ್ನಿಗೆ ಕೊಟ್ಬಿಡ್ತೀನಿ ರೀ. ಅವನಿಗೂ ಯಾರೂ ಇಲ್ಲರಿ ಪಾಪ. ಅವ ಕುಡಿದ್ರೆ ಅಷ್ಟು ಸರಿ ಇಲ್ಲ. ನಾವು ಕುಡಿಲಿಕ್ಕಂದ್ರೆ ಅಷ್ಟು ಭಾಳ ಚಲೋ ಅದನ್ರಿ ಅವ. ಅವನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದಿನ ಸಾಲಂಗಿಲ್ಲ. ಅದೆಷ್ಟು ರೀ? 140 170 140 ಕಟ್ಬೇಕು. ಅದು 25 ನಾ ಸೋಡಾ ಅಣ್ಣಾರು ಬಿಟ್ರಿ ಅಣ್ಣಾರು ಬಿಟ್ರು ಯಾಕಣ್ಣ? ಯಾಕೆ ಬಿಟ್ರು? ಹಾಂ ಎಷ್ಟು ಆಯ್ತು ರೀ ಅದು? ಪಾರ್ಸಲ್ ತೊಗೊಂಡು ಹೊಂಟೀನಿ ರೀ. ಇದು ಹೋಟೆಲ್ ಹೆಸರು ಕೋಲಾರ್ ಫಿಶ್ ಸೆಂಟರ್ ಅತ್ತ. ಓಕೆ, ಗಾಡಿ ಮ್ಯಾಗ ಹತ್ತಬೇಕು. ಹತ್ತಿ ಅಲ್ಲಿ ಮೊದಲೇ ಇದು ರೋಡ್ ಬೇರೆ ಭಾಳ ಡೇಂಜರ್ ಐತಿ. ನಮ್ಮ ಕಾಕಾಗ ಇನ್ನೊಂದು ಕ್ವಾರ್ಟರ್ ತರ್ಬೇಕಂತ ಮಾಡಿದ್ದಾರೆ. ಇದು ತಂದ್ರೆ ಮತ್ತು ಅವ್ನು ಊಟ ಅನ್ನಂಗಿಲ್ಲ ಏನಿಲ್ಲ. ಅಡುಗನ ಸ್ವಿಚ್ ಆಫ್ ಆಗಿಬಿಡ್ತಾನೆ. ಅದ್ರ ಸಂಬಂಧ ಬರೀ ಮೀನಿಂದ ಫ್ರೈ ಸಾಂಬಾರು ಅದು ಕಟ್ಟ ತಂದೀನಿ ರೀ. ಬಾಬುಕ್ಕ ಬಾ ತಡಿ ಊಟ ಮಾಡುವ. ಅದು ಇದು ಬಾರ್ ಅಂಗಡಿ ಹಿಕ್ಕಿತ್ತಪ್ಪ. ಅದು ಕರೆಗೋ ಮರ ಹಿಕ್ಕಿತ್ತದ ನಾ